ಯುಗಾದಿಯು ಚೈತ್ರ ಮಾಸದ ಮೊದಲ ದಿನ. ಭಾರತದಲ್ಲಿ ಯುಗಾದಿಯನ್ನು ಹೊಸ ವರ್ಷದ ಹಬ್ಬವಾಗಿ, ಅಂದರೆ ಯುಗದ ಆದಿಯಾಗಿ ಆಚರಿಸಲಾಗುತ್ತದೆ. ಯುಗಾದಿ ಹಬ್ಬವು ಪ್ರಕೃತಿಯು ವಸಂತ ಕಾಲದಲ್ಲಿದ್ದಾಗ ಆಚರಿಸುವ ವಿಶೇಷ ಹಬ್ಬವಾಗಿದೆ. ಈ ಸಮಯದಲ್ಲಿ ಪ್ರಕೃತಿಯೇ ಹಸಿರು ಮತ್ತು ಹೂವಿನ ತಳಿರು ತೋರಣವನ್ನು ಕಟ್ಟಿ ಸಂಭ್ರಮಿಸುತ್ತದೆ. ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೆಲವೆಂದರೆ ಸೂರ್ಯ ನಮಸ್ಕಾರ, ಪಂಚಾಂಗ ಪೂಜೆ, ಚಂದ್ರ ದರ್ಶನ ಹಾಗೂ ಸರ್ವೇ ಸಾಮಾನ್ಯವಾಗಿ ಬೇವು ಬೆಲ್ಲಗಳ ಸೇವನೆ. ಯುಗಾದಿಯ ದಿನದಂದು ಸುಖದ ಸಂಕೇತವಾಗಿ ಬೆಲ್ಲವನ್ನು ಮತ್ತು ಕಷ್ಟದ ಸಂಕೇತವಾಗಿ ಬೇವನ್ನು ಸಮನಾಗಿ ಸ್ವೀಕರಿಸಲಾಗುತ್ತದೆ. ಆಗ ಹೇಳಬೇಕಾದ ಶ್ಲೋಕವು ಈ ರೀತಿಯಾಗಿದೆ: ಶತಾಯುಃ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. 100 ವರ್ಷಗಳ ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿ ಹಾಗೂ ಸಕಲ ಅರಿಷ್ಟಗಳ ನಿವಾರಣೆಗಾಗಿ ಬೇವು ಬೆಲ್ಲಗಳ ಸೇವನೆ ಮಾಡುತ್ತೇನೆ ಎಂಬುದು ಈ ಶ್ಲೋಕದ ಅರ್ಥ. ಯುಗಾದಿಯ ಸಂಜೆ ಚಂದ್ರನ ದರ್ಶನಕ್ಕೂ ವಿಶೇಷ ಮಹತ್ವವಿದೆ. ಗಣಪತಿ ತನ್ನ ವಾಹನ ಇಲಿಯನ್ನೇರಿ ಹೋಗುತ್ತಿದ್ದಾಗ ಆಯತಪ್ಪಿ ಬಿದ್ದದ್ದನ್ನು ಕಂಡು ಆಕಾಶದಲ್ಲಿದ್ದ ಚಂದ್ರ ನಗುತ್ತಾನೆ. ಇದನ್ನು ನೋಡಿದ ಗಣೇಶ ಚೌತಿಯ ದಿನ ಚಂದ್ರನನ್ನ ನೋಡಿದರೆ ಅಪವಾದ ಬರಲಿ ಎಂಬ ಶಾಪ ನೀಡುತ್ತಾನೆ. ಈ ಶಾಪದ ವಿಮೋಚನೆಗೆ ಯುಗಾದಿಯ ಚಂದ್ರನ ದರ್ಶನ ಮಾಡಬೇಕು ಎಂಬ ನಂಬಿಕೆಯಿದೆ. ಹಿಂದೂ ಧರ್ಮದ ಪ್ರಕಾರ ಚಂದ್ರ ನವಗ್ರಹಗಳಲ್ಲಿ ಒಬ್ಬ. ಶುದ್ಧತೆ, ಬುದ್ಧಿವಂತಿಕೆ ಹಾಗೂ ಉತ್ತಮ ನಡವಳಿಕೆಯ ಸಂಕೇತವಾಗಿ ಆತನನ್ನು ಬಿಂಬಿಸಲಾಗುತ್ತದೆ. ಅಂತಹ ಚಂದ್ರನನ್ನು ವರ್ಷದ ಆದಿ ಪರ್ವವಾದ ಯುಗಾದಿ ಎಂದು ದರ್ಶನ ಪಡೆದರೆ ಇಡೀ ವರ್ಷವೆಲ್ಲ ಸುಖ ಸಂತೋಷದಿಂದ ಇರುತ್ತಾರೆ ಎಂಬ ನಂಬಿಕೆಯಿದೆ. ಯುಗಾದಿಯ ದಿನದಂದು ಕಾಣಿಸುವ ಚಂದ್ರನನ್ನು ಆಧರಿಸಿ ಆ ವರ್ಷದ ಮಳೆ, ಬೆಳೆ, ರೋಗ ರುಜಿನಗಳು, ಏಳು ಬೀಳುಗಳ ಬಗ್ಗೆ ಚಿಂತನೆ ಮಾಡಲಾಗುತ್ತದೆ. ಇದನ್ನು ಆಧರಿಸಿ ವರ್ಷದ ಭವಿಷ್ಯವನ್ನು ನಿರ್ಧರಿಸಲಾಗುತ್ತದೆ. ಅದಕ್ಕೆಂದೇ ಹೊಸ ವರ್ಷದ ಪಂಚಾಂಗವನ್ನು ಪಠಿಸಿ ಅನಂತರ ಚಂದ್ರನ ದರ್ಶನವನ್ನು ಮಾಡಲಾಗುತ್ತದೆ. ಯುಗಾದಿ ಎಂದರೆ ಹೊಸ ವರ್ಷದ ಆರಂಭದ ದಿನವಾದರೂ ಭಾರತದಲ್ಲಿ ಈ ದಿನವನ್ನು ನಿರ್ಧರಿಸುವ ರೀತಿ ಭಿನ್ನವಾಗಿದೆ. ಯುಗಾದಿಯಲ್ಲಿ ಮುಖ್ಯವಾಗಿ ಚಾಂದ್ರಮಾನ ಹಾಗೂ ಸೌರಮಾನ ಎಂಬ 2 ಪ್ರಭೇದವಿದ್ದು ಜ್ಯೋತಿಷ ಶಾಸ್ತ್ರದಿಂದ ನಿರ್ಣಯಗೊಳ್ಳುತ್ತದೆ. ಚಂದ್ರನ ಚಲನೆಯನ್ನಾಧರಿಸಿ ದಿನಗಣನೆ ಮಾಡುವುದು ಚಾಂದ್ರಮಾನ ಯುಗಾದಿಯಾದರೆ, ಸೂರ್ಯನ ಗತಿಯಿಂದ ಎಣಿಕೆ ಮಾಡುವುದನ್ನು ಸೌರಮಾನ ಯುಗಾದಿ ಎನ್ನಲಾಗುತ್ತದೆ. ಈ ಹಬ್ಬವನ್ನು ಹೆಚ್ಚಾಗಿ ಕರ್ನಾಟಕ, ಆಂಧ್ರ ಮತ್ತು ಮಹಾರಾಷ್ಟ್ರಗಳಲ್ಲಿ ಆಚರಿಸುವರು. ಆಂಧ್ರ ಮತ್ತು ಕರ್ನಾಟಕಗಳಲ್ಲಿ ಇದು ಯುಗಾದಿಯಾದರೆ, ಮಹಾರಾಷ್ಟ್ರದಲ್ಲಿ ಈ ಹಬ್ಬಕ್ಕೆ ಗುಡಿಪಾಡ್ ಎನ್ನುತ್ತಾರೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಹ ಪತಯೇ ನಮಃ. ರಾಮನವಮಿಯು ತ್ರೇತಾಯುಗದ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಆವಿರ್ಭಾವವನ್ನು ಸ್ಮರಿಸುವ ಹಬ್ಬವಾಗಿದೆ. ವಿಷ್ಣುವಿನ 7ನೇ ಅವತಾರವಾದ ರಾಮನು ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಜನಿಸಿದನು. ರಾಮನವಮಿಯನ್ನು ಯುಗಾದಿಯ 8 ದಿನಗಳ ನಂತರ ಆಚರಿಸಲಾಗುತ್ತದೆ. ಈ ಹಬ್ಬವು ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ವಿಶೇಷ ಸಂಭ್ರಮವನ್ನು ಹೊಂದಿದೆ. ರಾಮನವಮಿ ಕೇವಲ ಒಂದು ಹಬ್ಬವಲ್ಲ, ಇದು ಕೆಡುಕಿನ ಮೇಲೆ ವಿಜಯದ ಸಂಕೇತ, ಸುಳ್ಳಿನ ಮೇಲೆ ಸತ್ಯದ ಗೆಲುವಿನ ಆಚರಣೆಯಾಗಿದೆ. ಈ ಹಬ್ಬವು ಸದಾಚಾರದ ಮಾರ್ಗವನ್ನು ಅನುಸರಿಸಲು ಮತ್ತು ಸಹಾನುಭೂತಿ ಹಾಗೂ ಸಾಮರಸ್ಯದ ಜೀವನವನ್ನು ನಡೆಸಲು ಕಲಿಸುತ್ತದೆ. ಅಯೋಧ್ಯೆಯ ರಾಜನಾದ ರಾಮನು ತನ್ನ ಧೈರ್ಯ, ದಯೆ, ನ್ಯಾಯ, ಬುದ್ಧಿವಂತಿಕೆ, ತಾಳ್ಮೆ, ಪ್ರೀತಿ, ವಿಧೇಯತೆ ಮತ್ತು ಕರ್ತವ್ಯ ನಿಷ್ಠೆಯಿಂದಾಗಿ ಜನಪ್ರಿಯನಾದವನು. ಶ್ರೀರಾಮನನ್ನು ಸದಾ ಸೀತೆ, ಲಕ್ಷ್ಮಣ ಹಾಗೂ ಹನುಮಂತನೊಂದಿಗೆ ಪೂಜಿಸಲಾಗುತ್ತದೆ. ಶ್ರೀರಾಮನು ಸೂರ್ಯವಂಶಿ ರಾಜನಾಗಿದ್ದು ರಾಮನವಮಿಯನ್ನು ಸೂರ್ಯದೇವರ ಆರಾಧನೆಯನ್ನಾಗಿಯೂ ಭಾವಿಸಲಾಗುತ್ತದೆ.
ರಾಮನವಮಿಯ ಆಚರಣೆಗಳಲ್ಲಿ ಮಹಾಕಾವ್ಯವಾದ ರಾಮಾಯಣ ಪಾರಾಯಣ ಮತ್ತು ರಾಮನ ಲೀಲೆಗಳನ್ನು ಒಳಗೊಂಡ ನಾಟಕಗಳು, ಭಜನೆಗಳು, ಸಂಗೀತ ಕಚೇರಿಗಳ ಪ್ರದರ್ಶನವೂ ಸೇರಿರುತ್ತದೆ. ರಾಮನವಮಿಯಂದು ಕರ್ನಾಟಕದಲ್ಲಿ ಮನೆ ಮನೆಗಳಲ್ಲಿಯೂ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪಾನಕ ಕೋಸಂಬರಿಗಳನ್ನು ನೈವೇದ್ಯ ಮಾಡಿ ಬಂದವರಿಗೆ ನೀಡಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ರಾಮ ಮಂದಿರಗಳಲ್ಲಿ ವಿಶೇಷ ಪೂಜೆ ಸಂಕೀರ್ತನೆಗಳಿದ್ದು ಬರುವಂತಹ ಎಲ್ಲ ಭಕ್ತರಿಗೂ ಪಾನಕ ಮತ್ತು ಕೋಸಂಬರಿಗಳ ವಿತರಣಾ ಕಾರ್ಯಕ್ರಮವಿರುತ್ತದೆ. ಇನ್ನು ಕೆಲವೆಡೆ ಭಕ್ತರು ದಿನವಿಡೀ ಉಪವಾಸ ಮಾಡಿ ಶ್ರೀರಾಮನನ್ನ ಸ್ಮರಿಸುತ್ತಾ ರಾಮನಾಮ ಜಪಿಸುವ ಮೂಲಕ, ರಾಮಾಯಣವನ್ನು ಕೇಳುವ ಮೂಲಕ ಸೂರ್ಯಾಸ್ತದ ಸಮಯದಲ್ಲಿ ಉಪವಾಸ ಕೊನೆಗೊಳಿಸುತ್ತಾರೆ. ಹೀಗೆ ಶ್ರೀರಾಮನವಮಿಯು ಮರ್ಯಾದಾ ಪುರುಷೋತ್ತಮನಾದ ರಾಮನನ್ನು ಕೊಂಡಾಡುವ ಹಬ್ಬವಾಗಿದೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಹಳೆಯದನ್ನು ಮರೆತು ಹೊಸತನ್ನು ಸ್ವಾಗತಿಸುವ, ನಿನ್ನೆಯ ಕಹಿಯನ್ನು ಮರೆತು ಸಿಹಿ ನೆನಪುಗಳೊಂದಿಗೆ ನಾಳೆಯ ಸಿಹಿ ಕಹಿ ತುಂಬಿದ ಬದುಕಿಗೆ ಸ್ವಾಗತ ಕೋರುವ ಹಬ್ಬವೇ ಯುಗಾದಿ. ಸೌರಮಾನ ಪದ್ಧತಿ ಅನುಸರಿಸುವವರಿಗೆ ಸೌರ ಯುಗಾದಿ ಹೊಸ ವರ್ಷದ ಮೊದಲ ದಿನವಾಗಿದೆ. ಸೌರಮಾನ ಕಾಲಗಣನೆಯು ಸೂರ್ಯನ ಚಲನೆಯನ್ನು ಆಧರಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಸೌರ ಯುಗಾದಿಯನ್ನು ಅತ್ಯಂತ ಸಾಂಪ್ರದಾಯಿಕ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಸೌರ ಯುಗಾದಿಯನ್ನು ವಿಷು ಹಬ್ಬ ಎಂದು ಕರೆಯಲಾಗುತ್ತದೆ. ಹಬ್ಬದ ನಿಮಿತ್ತ ಮನೆಯನ್ನು ಮಾವು ಬೇವಿನ ಎಲೆಗಳ ತಳಿರು ತೋರಣಗಳಿಂದ ಅಲಂಕರಿಸಲಾಗುತ್ತದೆ. ಯುಗಾದಿಯ ಹಿಂದಿನ ದಿನ ಅಂದರೆ ಮೇಷ ಸಂಕ್ರಾಂತಿಯಂದು ರಾತ್ರಿ ಪೂಜೆಗೆ ಮೊದಲು ದೇವರ ಮುಂದೆ ಕಣಿಯನ್ನು ಇಡಲಾಗುತ್ತದೆ. ದೇವರ ಮುಂಭಾಗದಲ್ಲಿ ಅಷ್ಟದಳ ಪದ್ಮಾಕಾರದ ರಂಗೋಲಿಯನ್ನು ಬರೆದು ಅದರ ಮೇಲೆ ಹರಿವಾಣದಲ್ಲಿ ಅಕ್ಕಿಯನ್ನು ತುಂಬಿ ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ವಸಂತಕಾಲದ ಮಾವು, ಹಲಸು, ಮುಳ್ಳು ಸೌತೆ, ಹಸಿಗೋಡಂಬಿ ಇವೇ ಮೊದಲಾದ ಫಲಪುಷ್ಪಗಳನ್ನು ಇಟ್ಟು ಬಂಗಾರದ ಆಭರಣಗಳನ್ನು ತೊಡಿಸಲಾಗುತ್ತದೆ. ಆ ಹರಿವಾಣದಲ್ಲಿಯೇ ನೋಡುಗರಿಗೆ ಪ್ರತಿಬಿಂಬ ಕಾಣುವಂತೆ ಕನ್ನಡಿಯನ್ನು ಇಟ್ಟು ಹೊಸ ವರ್ಷದ ಪಂಚಾಂಗ, ಕುಂಕುಮ, ಅರಿಶಿಣ ಹಾಗೂ ದೀಪಗಳನ್ನು ಇಡಲಾಗುತ್ತದೆ. ಈ ಜೋಡಣೆಯನ್ನು ಕಣಿ ಎಂದು ಕರೆಯಲಾಗುತ್ತದೆ. ಕಣಿ ಇಟ್ಟ ಮೇಲೆ ರಾತ್ರಿ ಪೂಜೆಯ ನಂತರ ಈ ಕಣಿಗೂ ಕೂಡ ಮಂಗಳಾರತಿ ಬೆಳಗುತ್ತಾರೆ. ಯುಗಾದಿಯಂದು ಸೂರ್ಯೋದಯಕ್ಕಿಂತ 2 ಗಂಟೆ ಮುಂಚಿತವಾಗಿ ಎದ್ದು ಮುಖ ತೊಳೆದು ದೇವರಿಗೆ ನಮಿಸಿ ಕಣಿ ದರ್ಶನ ಮಾಡಬೇಕು. ಪೂರ್ಣ ಫಲಧಾನ್ಯ ಸುವರ್ಣಾದಿಗಳನ್ನು ನೋಡಿ ದೀಪದ ಬೆಳಕಿನಲ್ಲಿ ಕನ್ನಡಿಯಲ್ಲಿ ಮುಖವನ್ನು ನೋಡಿ ಕುಂಕುಮವನ್ನು ಹಚ್ಚಿಕೊಂಡು ಮನೆಯಲ್ಲಿರುವ ಹಿರಿಯರಿಗೆ ನಮಿಸಬೇಕು. ಇದು ಸೌರ ಯುಗಾದಿ ಹಬ್ಬದ ಮೊದಲ ಆಚರಣೆಯಾಗಿದೆ. ನಂತರ ತೈಲಾಭ್ಯಂಗ ಸ್ನಾನವನ್ನು ಮುಗಿಸಿ ನಿತ್ಯಾನುಷ್ಠಾನ, ದೇವರ ಪ್ರಾರ್ಥನೆ, ಜಪಾದಿಗಳನ್ನು ನಡೆಸಿ ನೂತನ ವಸ್ತ್ರಧಾರಣೆಯನ್ನು ಮಾಡಬೇಕು. ಪಂಚಾಂಗ ಶ್ರವಣವನ್ನು ಮಾಡಬೇಕು. ಹೊಸತನವೇ ಮಾನವನ ಸಿರಿನೋಟ, ಪ್ರಗತಿಯ ಶುಭನೋಟ. ಕಹಿ ನೆನಪುಗಳನ್ನು ಮರೆತು ನವನವೋನ್ಮೇಷಶಾಲಿಯಾದ ಚೈತನ್ಯ ಹುರುಪು ಪಡೆಯಬೇಕೆಂಬುದೇ ಯುಗಾದಿಯ ಸಂದೇಶ. ಪ್ರತಿ ವರ್ಷವೂ ಹಳೆಬೇರು ಹೊಸ ಚಿಗುರಿನೊಂದಿಗೆ ಮರುಜನ್ಮ ಪಡೆಯುವ ಪ್ರಕೃತಿಯಂತೆ ನಮ್ಮ ಬದುಕು ನಳುನಳಿಸಿ ಕಂಗೊಳಿಸುವಂತಾಗಲಿ. ಈ ಸಂವತ್ಸರವು ನಮ್ಮೆಲ್ಲರ ನಿರೀಕ್ಷೆ, ಕನಸುಗಳನ್ನು ನನಸಾಗಿಸಲಿ ಎಂದು ಆಶಿಸೋಣ.